ಜೀವಿತದಲ್ಲಿ ಸಮಸ್ಯೆಗಳು ಬರ್ತಾ ಇರ್ತದೆ. ಕೆಲವನ್ನು ನಾವು ಒಂಟಿಯಾಗಿ ಅನುಭವಿಸಬೇಕಾಗ್ತದೆ. ಅದನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಲಾಗುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಒಬ್ಬ ವಿಶ್ವಾಸಿ ಲೋಕದೊಡನೆ ಜನಪ್ರಿಯವಾಗಿದ್ದರೆ ಕ್ರಿಸ್ತನೊಂದಿಗೆ ಜನಪ್ರಿಯವಾಗುವುದಿಲ್ಲ. ಅದೇ ಕ್ರಿಸ್ತನೊಂದಿಗೆ ಜನಪ್ರಿಯವಾಗಿದ್ದರೆ ಈ ಲೋಕದಲ್ಲಿ ವಿಶ್ವಾಸಿಗಳಾದ ನಾವು ಜನಪ್ರಿಯವಾಗುವುದಿಲ್ಲ. ಇದು ಹೇಗೆ ಎಂಬುದನ್ನು ನೋಡೋಣ. ಬನ್ರಿ, ನಮ್ಮನ್ನು ದೇವರಾತ್ಮನ ಹತೋಟಿಗೆ ಒಪ್ಪಿಸಿಕೊಟ್ಟು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲವನ್ನು ಹೊಂದೋಣ. ಸುಗಂಧ ತೈಲಕ್ಕಿಂತ ಒಳ್ಳೆಯ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲು. ಪ್ರಸಂಗಿ 7ನೇ ಅಧ್ಯಾಯ 1ನೇ ವಚನ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ದೈವಜನರಿಗಾಗಿ ಕ್ರಿಸ್ತನ ಕಾಲ್ಪನಿಕ ಕಾರ್ಯ ಎಂಬ ವಿಚಾರವನ್ನು ಧ್ಯಾನ ಮಾಡೋಣ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ: ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನದ ಇನ್ನೊಂದು ಭಾಷಾಂತರ ಹೀಗಿರುತ್ತದೆ: ಪೌಲನೆಂಬ ನಾನು ನಿಮಗೋಸ್ಕರವಾಗಿ ನನ್ನ ಸಂಕಟಗಳ ನಡುವೆಯೂ ಸಂತೋಷಿಸುತ್ತೇನೆ. ಕ್ರಿಸ್ತನ ದೇಹವೆಂಬ ಸಭೆಗಾಗಿ ಇನ್ನೂ ಉಳಿದಿರುವ ಸಂಕಟಗಳನ್ನು ನಾನು ಅನುಭವಿಸಿ ತೀರಿಸುತ್ತೇನೆ ಎಂದು. ಪ್ರಿಯರೇ, ಕ್ರಿಸ್ತನ ಶ್ರಮೆಗಳಲ್ಲಿ ಇನ್ನೂ ಉಳಿದವುಗಳನ್ನು ತಾನು ಅನುಭವಿಸುವುದು ಅವಶ್ಯವಾಗಿದೆ ಎಂದು ಪೌಲನು ಹೇಳುತ್ತಾನೆ. ಇದು ಅತ್ಯಾಶ್ಚರ್ಯದ ಮಾತಲ್ಲವೇ? ಒಬ್ಬರು ಹೇಳಬಹುದು, ನೀನು ಈವರೆಗೆ ಬೋಧಿಸುತ್ತಾ ಬಂದದಕ್ಕೆ ಇದು ವಿರುದ್ಧವಾದದ್ದಲ್ಲವೇ? ಕ್ರಿಸ್ತನು ನಮಗಾಗಿ ಬಾಧೆಯನ್ನು ಅನುಭವಿಸಿ ನಮ್ಮ ದಂಡನೆಯನ್ನು ತೆತ್ತಿದ್ದಾನೆ. ರಕ್ಷಣೆಗಾಗಿ ನಾವು ಇನ್ನೇನು ಮಾಡಬೇಕಾದದ್ದಿಲ್ಲ ಎಂದು ಹೇಳಿದ್ದೀರಲ್ಲ ಎಂದು. ಅದು ಸತ್ಯವೇ. ಈ ವಚನವು ಅದನ್ನು ಅಲ್ಲಗಳೆಯುವುದಿಲ್ಲ. ಪ್ರಿಯರೇ, ಸಭೆಯೆಂಬ ದೇಹಕ್ಕೋಸ್ಕರ ಪೌಲನು ತನ್ನ ದೇಹದಲ್ಲಿ ಬಾಧೆಯನ್ನು ಅನುಭವಿಸುತ್ತಿದ್ದಾನೆ. ಕ್ರಿಸ್ತನ ಸಂಕಟಗಳಲ್ಲಿ ಇನ್ನೂ ಏನೋ ಆಗಬೇಕಿತ್ತೆಂಬ ಸೂಚನೆ ಇಲ್ಲಿರುವಂತಿದೆ. ಎರಡನೇ ಸೂಚನೆ ಏನೆಂದರೆ, ಪೌಲನಿಗೂ ಎಲ್ಲ ವಿಶ್ವಾಸಿಗಳಿಗೂ ಕೊರತೆಯಾದದನ್ನು ತುಂಬಿಸುವ ಅಗತ್ಯವಿದೆ ಎಂಬುದಾಗಿ. ಅಥವಾ ಪೌಲನು ಅವರಿಗೋಸ್ಕರ ಬಾಧೆಯನ್ನು ಅನುಭವಿಸುವಾಗ ಕ್ರಿಸ್ತನ ಬಾಧೆಗಳು ಪೂರ್ಣಗೊಳ್ಳುತ್ತವೆ. ಇದೆಲ್ಲವೂ ಆಶ್ಚರ್ಯವಾದದ್ದಾಗಿ ಕಾಣುತ್ತದೆಯಲ್ಲವೇ? ಯಾಕೆಂದರೆ ಈ ಪತ್ರಿಕೆಯು ಕ್ರಿಸ್ತನ ಸರ್ವ ಸಂಪೂರ್ಣತೆಯನ್ನು ತಿಳಿಸುತ್ತದೆಂದು ಈಗಾಗಲೇ ಹೇಳಿದ್ದೇವೆ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಎಂಬುದಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಎಲ್ಲವೂ ಆತನಲ್ಲಿ ಕೇಂದ್ರೀಕೃತವಾಗಿದೆ. ಎಲ್ಲದರಲ್ಲೂ ಆತನಿಗೆ ಮೊದಲ ಪ್ರಾಶಸ್ತ್ಯ ದೊರಕಬೇಕು. ಆದರೆ ಇನ್ನೂ ಮಾಡಬೇಕಾದದ್ದಿದೆ ಎಂದು ಇಲ್ಲಿ ಕಾಣುತ್ತದೆ. ಪೌಲನು ಈ ಪತ್ರಿಕೆಯನ್ನು ಸೆರೆಮನೆಯಿಂದ ಬರೆಯುತ್ತಿದ್ದಾನೆ. ತಾನು ಎಲ್ಲ ಬಾಧೆಗಳನ್ನು ಅನುಭವಿಸಿ ತೀರಿಸಿದ್ದೇನೆಂದು ಅವನು ಹೇಳುತ್ತಾನೆ. ಕರ್ತನಾದ ಯೇಸು ಪೌಲನನ್ನು ತಾನು ರಕ್ಷಿಸಿದ್ದರ ಕಾರಣವನ್ನು ಪೌಲನಿಗೆ ತಿಳಿಸಿದ್ದನ್ನು ನೆನಪಿಸಿಕೊಳ್ಳಬಹುದು. ತಾನು ಪೌಲನನ್ನು ಹೇಗೆ ಉಪಯೋಗಿಸಲಿದ್ದೇನೆಂಬುದನ್ನು ಆತನು ತಿಳಿಸಿದನು. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯಜನರಿಗೂ ಅರಸರುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈಗ ತಾನದನ್ನು ಪೂರೈಸಿದ್ದೇನೆಂದು ಪೌಲನು ಸೆರೆಮನೆಯೊಳಗಿಂದ ಬರೆಯುತ್ತಿದ್ದಾನೆ. ಈ ವಚನದ ಅಧ್ಯಯನದಲ್ಲಿ ನಾನು ಒಂದು ಸಂಗತಿಯನ್ನು ಸ್ಪಷ್ಟಪಡಿಸಬೇಕೆಂದಿದ್ದೇನೆ. ಪೌಲನ ಬಾಧೆಗಳು ಬಿಡುಗಡೆಯ ಕಾರಣಕ್ಕಾಗಿ ಅಲ್ಲ. ಬಿಡುಗಡೆಯ ವಿಚಾರದಲ್ಲಿ ಅವನಿಗಾಗಲಿ ಬೇರೆಯವರಿಗಾಗಲಿ ಇದರಿಂದ ಯಾವ ಲಾಭವೂ ಉಂಟಾಗಲಾರದು. ಪೌಲನು ಇಲ್ಲಿ ತಾನು ಉಪಯೋಗಿಸುವ ಪ್ರತಿಯೊಂದು ಪದದ ಕುರಿತಾಗಿಯೂ ಎಚ್ಚರದಿಂದಿದ್ದಾನೆ. ಕ್ರಿಸ್ತನ ವಿಮೋಚನಾ ಕಾರ್ಯದ ಕುರಿತಾಗಿ ಪೌಲನು ಮಾತನಾಡುವಾಗ
ಅವನು ಸಂಕಟದ ಕುರಿತಾಗಿ ಮಾತನಾಡದೆ ಕ್ರೂಜೆ, ಒಂದು ಮರಣ ಹಾಗೂ ಕ್ರಿಸ್ತನ ರಕ್ತದ ಕುರಿತಾಗಿ ಮಾತನಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, 2 ರೀತಿಯ ಬಾಧೆಗಳಿರುತ್ತವೆ. ಸೇವೆಗೆ ಸಂಬಂಧಿಸಿದ ಹಾಗೂ ಮಧ್ಯಸ್ಥಿಕೆಗೆ ಸಂಬಂಧಪಟ್ಟದ್ದು. ಕ್ರಿಸ್ತನು ನಮಗಾಗಿ ಸಹಿಸಿದ ಬಾಧೆಗಳು ಮಧ್ಯಸ್ಥಿಕೆಗೆ ಸಂಬಂಧಿಸಿದ್ದು. ನಾವು ಕ್ರಿಸ್ತನ ಬಾಧೆಗಳನ್ನು ಇನ್ನೂ 2 ಭಾಗವಾಗಿ ವಿಂಗಡಿಸಬಹುದು. ಅವೆರಡರ ಮಧ್ಯೆ ಸ್ಪಷ್ಟವಾದ ವ್ಯತ್ಯಾಸಗಳಿವೆ. ಈ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳುವಂತೆ ಅದನ್ನು ತಿಳಿದುಕೊಳ್ಳೋಣ. ಬಾಧೆಗಳಲ್ಲಿ ಮೊದಲನೆಯದು, ಕ್ರಿಸ್ತನು ಸಹಿಸಿದ ಕೆಲವು ಬಾಧೆಗಳಲ್ಲಿ ನಾವು ಪಾಲುಗಾರರಾಗಲಾರೆವು. ಆತನು ಮಾನವನಾಗಿ ಹಿಂಸೆಗೊಳಗಾದನು. ಆತನು ಮಾನವ ಬಾಧೆಗಳನ್ನು ಸಹಿಸಿದನು. 2000 ವರ್ಷಗಳ ಹಿಂದೆ ಆತನು ನರಾವತಾರವೆತ್ತಿ ಬೆತ್ಲೆಹೇಮಿನಲ್ಲಿ ಜನಿಸಿದಾಗ ಮಾನವರಂತೆ ಸಾಮಾನ್ಯವಾದ ಸಂಕಟಗಳನ್ನು ಅನುಭವಿಸಿದನು. ಆತನು ಜನಿಸಿದಾಗ ಇತರ ಶಿಶುಗಳಂತೆ ಕೂಗಿದನೋ ನನಗೆ ತಿಳಿಯದು. ಆದರೆ ಆತನು ಹಾಗೆ ಮಾಡಿರಬಹುದು. ನನಗೂ ನಿನಗೂ ಇರುವಂಥದೇ ಮಾಂಸದ ಹೊದಿಕೆ ಆತನಿಗೂ ಇತ್ತು. ಆತನು ಹಸಿವೆ ಅನುಭವಿಸಿರಬಹುದು, ಬಾಯಾರಿರಬಹುದು, ಒಂಟಿತನವನ್ನು ಅನುಭವಿಸಿರಬಹುದು. ಆತನು ಯಾತನೆ, ದುಃಖ, ನೋವುಗಳನ್ನು ಅನುಭವಿಸಿರಬಹುದು. ಆತನಿಗೆ ದಣಿವಾದ್ದರಿಂದಲೇ ದೋಣಿಯಲ್ಲಿ ನಿದ್ರೆ ಹೋದನು. ಇವೆಲ್ಲವೂ ಮಾನವ ಬಾಧೆಗಳು. ನಮ್ಮೆಲ್ಲರಿಗೂ ಇವು ಇರುತ್ತವೆ. ಪ್ರಿಯರೇ, ಪೌಲನು ಬರೆದಿದ್ದಾನೆ, ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆದರೆ ಕೆಲವು ಭಾರಗಳನ್ನು ನಾವು ಮಾತ್ರವೇ ಹೊರಬಹುದು. ನಾವು ಒಬ್ಬಂಟಿಗರಾಗಿ ಹುಟ್ಟಿದ್ದೇವೆ, ಕರ್ತನು ಕೂಡ. ನಾವು ಒಂಟಿಯಾಗಿ ನೋವನ್ನನುಭವಿಸಬೇಕು. ಜೀವಿತದ ಕೆಲವು ಸಮಸ್ಯೆಗಳು ನಮ್ಮೆಲ್ಲರಿಗೂ ಬರುತ್ತವೆ, ಆದರೆ ಅದನ್ನು ನಾವು ಒಂಟಿಯಾಗಿ ಅನುಭವಿಸಬೇಕಾಗುತ್ತದೆ. ಯಾರೂ ನಮ್ಮೊಂದಿಗೆ ಹಂಚಿಕೊಳ್ಳಲಾಗುವುದಿಲ್ಲ. ನಾವು ಅಸ್ವಸ್ಥರಾಗುತ್ತೇವೆ. ಯಾರೂ ನಮ್ಮ ಸ್ಥಾನವನ್ನು ತೆಗೆದುಕೊಳ್ಳಲಾಗದು. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಮರಣದ ನೆರಳಿನ ತಗ್ಗಿನಲ್ಲಿ ದಾಟಬೇಕಾಗುತ್ತದೆ. ಮಾನವ ರೀತಿಯಲ್ಲಿ ನಾವು ಒಬ್ಬೊಬ್ಬರಾಗಿ ಮರಣವನ್ನು ಎದುರಿಸಬೇಕಾಗಿದೆ. ಆದ್ದರಿಂದಲೇ ಯಾರೂ ಬೇರೆಯವರು ಜೊತೆಗಿರದ ಆ ಸಮಯದಲ್ಲಿ ಕ್ರೈಸ್ತರಾಗಿದ್ದು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇದ್ದಾನೆಂದು ತಿಳಿಯುವುದು ಎಷ್ಟು ಅದ್ಭುತವಾದದ್ದು. ಯೇಸು ಮಾನವ ಬಾಧೆಗಳನ್ನು ಅನುಭವಿಸಿದನು. ಅದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಆಗುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆತನು ಹಂಚಿಕೊಳ್ಳಲಾಗದ 2ನೇ ಸಂಕಟವೆಂದರೆ ದೇವರ ಮಗನಾಗಿ ಆತನು ಹೊಂದಿದ ಬಾಧೆ. ಆತನು ದೇವರಾಗಿದ್ದನು, ಆದರೂ ಮಾನವರೊಂದಿಗೆ ತನ್ನನ್ನು ಒಂದಾಗಿ ಮಾಡಿಕೊಂಡನು. ಆತನು ದಾಟಿ ಹೋದ ಬಾಧೆಗಳನ್ನು ಯಾವ ಮನುಷ್ಯನೂ ದಾಟಿ ಹೋಗಲಾರನು. ಆತನು ತನ್ನ ಸಹೋದರರಂತಾದನು ಮತ್ತು ಬಾಧೆಗಳನ್ನು ಅನುಭವಿಸಿದನು. ಆದರೆ ಆತನು ದೇವರ ಮಗನಾಗಿ ಬಾಧೆಪಟ್ಟನು. ಈ ಬಾಧೆಯ ಕುರಿತು ನಾವು 69ನೇ ಕೀರ್ತನೆಯಲ್ಲಿ ನೋಡುತ್ತೇವೆ. 11 ಮತ್ತು 12ನೇ ವಚನಗಳಲ್ಲಿ ಆತನು ನಜರೇತಿನ ಕುಡುಕರ ಅಪಹಾಸ್ಯಕ್ಕೆ ಗುರಿಯಾದನೆಂದು ಬರೆದದೆ. ತಾನು ಗೋಣಿತಟ್ಟನ್ನು ಕಟ್ಟಿಕೊಂಡನೆಂದು ಹೇಳಿದ್ದಾನೆ. ದೇವರ ಮಗನಾಗಿದ್ದ ಆತನು ಸಹಿಸಿದ ಸಂಕಟಗಳು ಎಂಥದ್ದು! ಆತನನ್ನು ಬಂಧಿಸಿದರು. ಮಹಾಯಾಜಕನ ಸಿಪಾಯಿಗಳು ಆತನನ್ನು ಗೇಲಿ ಮಾಡಿದರು. ಅವರು ಆತನ ಮೇಲೆ ನಿಲುವಂಗಿ ಹಾಕಿ ತಲೆಗೆ ಮುಳ್ಳಿನ ಕಿರೀಟವನ್ನಿಟ್ಟರು. ಕ್ರೂಜಿಗೆ ಹಾಕುವ ಮೊದಲು ಆತನ ಮುಖಕ್ಕೆ ಚೆನ್ನಾಗಿ ಹೊಡೆದಿದ್ದರು. ಯಾವ ಮನುಷ್ಯನೂ ಸಹಿಸಲಾರದಷ್ಟು ಹಿಂಸೆಯನ್ನು ಆತನು ಸಹಿಸಿಕೊಂಡನು. ಯಾಕಂದರೆ ಆತನು ದೇವರ ಮಗನಾಗಿ ಇದನ್ನೆಲ್ಲ ಸಹಿಸಿದನು. ಕರ್ತನಲ್ಲಿ ಪ್ರಿಯರೇ, ಮತ್ತು ಆತನು ಲೋಕದ ಪಾಪದ ಯಜ್ಞ ಬಲಿಯಾಗಿ ಹಿಂಸೆಯನ್ನು ಅನುಭವಿಸಿದನು. ಆತನು ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞದ ಕುರಿಯಾಗಿದ್ದನು. ನಾವ್ಯಾರೂ ಎಂದಿಗೂ ಆ ಹಿಂಸೆಗಳನ್ನು ತಾಳಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಆತನು ನಮಗಾಗಿ ಪಟ್ಟ ಮರಣವನ್ನು ನಮ್ಮದೆಂದು ಮಾಡಿಕೊಳ್ಳಬಹುದು. ಆತನು ನಮ್ಮ ಸ್ಥಾನವನ್ನು ವಹಿಸಿಕೊಂಡನೆಂದು ಹೇಳಬಹುದು. ಆದರೆ ಅದನ್ನು ನಾವು ಪ್ರವೇಶಿಸಲಾರೆವು. ಆತನು ಕ್ರೂಜಿಗೆ ಏಕಾಂಗಿಯಾಗಿ ಹೋದನು. ಆತನು ದೇವರಿಂದಲೂ ಮನುಷ್ಯರಿಂದಲೂ ಕೈ ಬಿಡಲ್ಪಟ್ಟವನಾದನು. ಆತನ ರಕ್ತವು ಹತಸಾಕ್ಷಿಯ ರಕ್ತವಾಗಿರಲಿಲ್ಲ, ಅದು ಯಜ್ಞಾರ್ಪಣೆಯ ರಕ್ತವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಆತನು ಕ್ರೂಜಿಯಲ್ಲಿರುವಾಗ ಮೊದಲ 3 ತಾಸುಗಳಲ್ಲಿ ಮಾನವನು ಬೇಕಾದಷ್ಟು ಹಿಂಸೆಯನ್ನು ಕೊಟ್ಟನು. ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ನಡು ಮಧ್ಯಾಹ್ನದವರೆಗೆ ಮಾನವನು ಅತೀ ಕ್ರೂರವಾಗಿ ವರ್ತಿಸಿದನು. ಬಳಿಕದ 3 ತಾಸುಗಳಲ್ಲಿ ನಡು ಮಧ್ಯಾಹ್ನದಿಂದ 3 ಗಂಟೆಯವರೆಗೆ ಕತ್ತಲಾವರಿಸಿತು. ಆಗ ದೇವರು ತನ್ನ ಕಾರ್ಯವನ್ನು ಮಾಡುತ್ತಿದ್ದನು. ಆ ಸಮಯದಲ್ಲಿ ಕ್ರೂಜೆಯು ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞದ ಕುರಿಯು ಸಮರ್ಪಿಸಲ್ಪಡುವ ವೇದಿಯಾಯಿತು. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ
ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ನಾನು ನೀನು ಹೊಂದಲಾಗದ ಸಂಕಟವಾಗಿದೆ. ಆತನು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಬಾಧೆಗಳಲ್ಲಿ ಎರಡನೇ ವಿಚಾರವನ್ನು ನೋಡುವಾಗ ನಾವು ಕೂಡ ಪಾಲು ತೆಗೆದುಕೊಳ್ಳಬಹುದಾದ ಬಾಧೆಗಳನ್ನು ಕ್ರಿಸ್ತನು ಅನುಭವಿಸಿದನು. ಪೌಲನು 24ನೇ ವಚನದಲ್ಲಿ ಇವುಗಳ ಕುರಿತು ಹೇಳಿದ್ದಾನೆ. ನೀತಿಯ ನಿಮಿತ್ತವಾದ ಬಾಧೆಯಿದೆ. ಯೇಸುವಿನ ಸ್ವಂತ ಊರಾದ ನಜರೇತಿನ ಸಭಾಮಂದಿರದಲ್ಲಿ ಯೇಸು ಹೇಳಿದನು, ದೇವರಿಂದ ಕೇಳಿದ ಸತ್ಯವನ್ನು ನಿಮಗೆ ಹೇಳಿದವನಾದ ನನ್ನನ್ನು ಕೊಲ್ಲುವುದಕ್ಕೆ ನೋಡುತ್ತೀರಿ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 40ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆತನು ನೀತಿಯ ನಿಮಿತ್ತ ಹಿಂಸೆಯನ್ನು ಅನುಭವಿಸಿದನು. ನಮಗೂ ಅಂತಹ ಹಿಂಸೆಗಳು ಬರಬಹುದೆಂದು ಹೇಳಿಯದೆ, ಆದರೆ ನೀವು ನೀತಿಯ ನಿಮಿತ್ತವೇ ಬಾಧೆಪಟ್ಟರೆ ನೀವು ಧನ್ಯರೇ ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯುವಕನಾದ ತಿಮೋತಿಯನಿಗೆ ಪೌಲನು ಬರೆದನು, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದಾಗಿ. ತಿಮೋತಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರಿಗಾಗಿ ಜೀವಿಸಬೇಕೆಂದಿದ್ದರೆ, ಸರಿಯಾದದನ್ನು ಸಮರ್ಥಿಸುವವನಾದರೆ ನಿನ್ನನ್ನು ಜನರು ಅಲಕ್ಷಿಸುತ್ತಾರೆ. ದೇವಜನರು ಈ ದಿನಗಳಲ್ಲಿ ಲೌಕಿಕ ಮಾನಗಳಿಂದ ವಂಚಿತರಾಗುತ್ತಾರೆ. ದೇವಜನರಿಗೆ ಯಾವ ಪ್ರಶಂಸೆಯೂ ಸಿಗಲಾರದು. ದೇವಜನರನ್ನು ಲೋಕವು ಈ ರೀತಿಯಾಗಿ ನೋಡಿಕೊಳ್ಳುತ್ತಿದೆ. ಕ್ರೀಡಾಳುಗಳನ್ನು ಹೊಗಳುತ್ತಾರೆ, ಮನರಂಜನಾ ಕ್ಷೇತ್ರದಲ್ಲಿರುವವರನ್ನು ಮೇಲಿಡುತ್ತಾರೆ, ರಾಜಕಾರಣಿಗಳನ್ನು ಹೊಗಳುತ್ತಾರೆ, ಶಿಕ್ಷಕರನ್ನೂ ಹೊಗಳುತ್ತಾರೆ. ಆದರೆ ದೇವರ ಮನುಷ್ಯನು ಹೊಗಳಲ್ಪಡುವುದಿಲ್ಲ. ಈ ಲೋಕದಲ್ಲಿ ನೀನು ಸತ್ಯ ನ್ಯಾಯಗಳಿಗಾಗಿ ನಿಲ್ಲುವುದಾದರೆ ನೀನು ನೀತಿಗಾಗಿ ಹಿಂಸೆ ತಾಳುತ್ತಿ. ಪೌಲನು ಇದನ್ನು ತಿಳಿದಿದ್ದನು. ಆದ್ದರಿಂದ ಬರೆದನು, ಹೇಗೆಂದರೆ, ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದ್ದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ ಎಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರಿಗಾಗಿ ನಿಲ್ಲುವವನ ಸ್ಥಿತಿ ಇದೇ ಆಗಿರುತ್ತದೆ. ನಾವು ಸುವಾರ್ತೆಯ ಪ್ರಸಾರಕ್ಕಾಗಿ ಕ್ರಿಸ್ತನೊಂದಿಗೆ ಎಷ್ಟರ ಮಟ್ಟಿಗೆ ನಮ್ಮನ್ನು ಗುರುತಿಸಿಕೊಳ್ಳುತ್ತೇವೋ ಅದಕ್ಕೆ ತಕ್ಕಂಥ ಬಾಧೆಯೂ ಇರುತ್ತದೆ. ಯೋಹಾನನು ಬರೆದನು, ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ ಎಂಬುದಾಗಿ. ಯೋಹಾನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ಕರ್ತನಾದ ಯೇಸು ಇದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ನೀವು ಲೋಕದವರಲ್ಲವಾದರೆ ಲೋಕವು ನಿಮ್ಮನ್ನು ಹಾಗೆ ಮಾಡುತ್ತದೆ. ಕ್ರೈಸ್ತನಿಗೆ ಲೋಕದಿಂದ ಸಿಗುವ ಜನಪ್ರಿಯತೆಯು ಕ್ರಿಸ್ತನೊಂದಿಗೆ ಅವನಿಗಿರುವ ಜನಪ್ರಿಯತೆಗೆ ತದ್ವಿರುದ್ಧವಾಗಿದೆ. ಕ್ರೈಸ್ತನಾಗಿ ನೀನು ಲೋಕದೊಡನೆ ಜನಪ್ರಿಯನಾಗಿದ್ದರೆ ನೀನು ಕ್ರಿಸ್ತನೊಂದಿಗೆ ಜನಪ್ರಿಯನಾಗಲಿಲ್ಲ. ನೀನು ಕ್ರಿಸ್ತನೊಂದಿಗೆ ಜನಪ್ರಿಯನಾಗಿದ್ದರೆ ಈ ಲೋಕದಲ್ಲಿ ನೀನು ಜನಪ್ರಿಯನಾಗಿರುವುದಿಲ್ಲ. ದೇವರ ಮಗು ತನ್ನ ಸರಿಯಾದ ಸ್ಥಾನವನ್ನು ತಿಳಿದುಕೊಂಡು ಕ್ರಿಸ್ತನೊಂದಿಗೆ ಗುರುತಿಸಲ್ಪಡಬೇಕು. ನಾವು ಕ್ರಿಸ್ತನಿಗಾಗಿ ಬಾಧೆಯನ್ನು ಅನುಭವಿಸುವಾಗ ಕರ್ತನಾದ ಯೇಸು ಕೂಡ ನಮ್ಮ ಮೂಲಕ, ತನ್ನ ಸಭೆಯ ಮೂಲಕ ಬಾಧೆಯನ್ನು ಅನುಭವಿಸುತ್ತಾ ಇರುತ್ತಾನೆ. ಕರ್ತನಾದ ಯೇಸು ದಮಸ್ಕದ ದಾರಿಯಲ್ಲಿ ಸೌಲನಿಗೆ ಕಾಣಿಸಿಕೊಂಡಾಗ, ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆಪಡಿಸುತ್ತೀ ಎಂದು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆ ಯೌವನಸ್ಥ ಫರಿಸಾಯನಿಗೆ ಅಚ್ಚರಿಯಾಯಿತು. ತಾರ್ಸದ ಸೌಲನು ತಾನು ಕ್ರೈಸ್ತರನ್ನು ಹಿಂಸೆಪಡಿಸುತ್ತಿದ್ದೇನೆಂದು ನೆನೆಸಿದ್ದನು. ಆದರೆ ನಿಜವಾಗಿ ತಾನು ಕರ್ತನಾದ ಯೇಸು ಕ್ರಿಸ್ತನನ್ನೇ ಹಿಂಸೆಪಡಿಸುತ್ತಿದ್ದೇನೆಂದು ತಿಳಿದು ಅವನಿಗೆ ಅತ್ಯಾಶ್ಚರ್ಯವಾಯಿತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಬಾಧೆಗಳ ಕುರಿತಾಗಿ ಪೇತ್ರನು ಹೀಗೆ ಬರೆದಿದ್ದಾನೆ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನಾವು ಎಷ್ಟರ ಮಟ್ಟಿಗೂ
ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೇವೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ಇದನ್ನು ನಾವು ಓದುತ್ತೇವೆ. ನಾವೆಲ್ಲರೂ ಭಕ್ತಿ ಸಂಜೀವನವನ್ನು ಇಷ್ಟಪಡುತ್ತೇವೆ. ಸಾಕ್ಷಿ ಕೊಡುವ ಕುರಿತು, ದೇವರಿಗಾಗಿ ಜೀವಿಸುವ ಕುರಿತು ನಾವು ತುಂಬ ಮಾತನಾಡುತ್ತೇವೆ. ನನ್ನ ಪ್ರಿಯರೇ, ಸುವಾರ್ತೆಯು ಮುಂದಕ್ಕೆ ಹೋಗಬೇಕಾದರೆ, ಜನರು ರಕ್ಷಣೆ ಹೊಂದಬೇಕಾದರೆ ಅದಕ್ಕೆ ಯಾರಾದರೂ ಬೆಲೆ ತೆರಲೇಬೇಕು. ದೇವರ ವಾಕ್ಯ ಪ್ರಸಾರಣೆಗಾಗಿ ನೀನು ಏನು ಮಾಡುತ್ತೀ? ಅದಕ್ಕಾಗಿ ನೀನು ಕೊಡುವ ಬೆಲೆಯೇನು? ಸುವಾರ್ತೆಗಾಗಿ ಬಾಧೆಯನ್ನು ಅನುಭವಿಸಲು ಸಿದ್ಧನಿದ್ದೀಯಾ? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ನಾನು ಸಭೆಗೆ ಸೇವಕನಾದೆನು. ದೇವರು ತನ್ನ ವಾಕ್ಯವನ್ನು ಸಂಪೂರ್ಣವಾಗಿ ತಿಳಿಸುವ ಕೆಲಸವನ್ನು ನಿಮ್ಮ ಪ್ರಯೋಜನಕ್ಕೋಸ್ಕರ ನನಗೆ ದಯಪಾಲಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಪ್ರಯೋಜನಕ್ಕೋಸ್ಕರ ನನಗೆ ದಯಪಾಲಿಸಿದನು ಎಂಬುದಾಗಿ ನೋಡುವಾಗ ಪೌಲನು ಕೊಲೊಸ್ಸೆಯಲ್ಲಿರುವ ಅನ್ಯ ಜನರಿಂದ ಬಂದ ವಿಶ್ವಾಸಿಗಳಿಗೆ ಬರೆಯುತ್ತಿದ್ದಾನೆ. ಅವರು ಈ ನೂತನ ಸಂಕಲ್ಪದ ಭಾಗವಾಗಿದ್ದಾರೆ. ಅನ್ಯಜನರು ಕೂಡ ಸಭೆಯಲ್ಲಿ ಸೇರಿಸಲ್ಪಡಬೇಕಾಗಿದೆ. ತನ್ನ ವಾಕ್ಯವನ್ನು ಸಂಪೂರ್ಣವಾಗಿಸುವ ಎಂಬುದಾಗಿ ನೋಡುವಾಗ ಇದು ಹಳೆ ಒಡಂಬಡಿಕೆಯಲ್ಲಿ ಗುಪ್ತವಾಗಿರಿಸಲ್ಪಟ್ಟಿತ್ತು. ಈಗ ಸುವಾರ್ತೆಯು ಅನ್ಯರಿಗೂ ತಲುಪಬೇಕೆಂದು ದೇವರು ಘೋಷಿಸಿದ್ದಾನೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ವಾಕ್ಯವು ಹಿಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿತ್ತು, ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮರ್ಮವೆಂದರೆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಮರೆಯಾಗಿದ್ದು ಈಗ ಪ್ರಕಟವಾದದ್ದಾಗಿದೆ. ಎಫೆಸದಲ್ಲಿ ನಮಗೆ ತಿಳಿಸಲ್ಪಟ್ಟದ್ದೇನೆಂದರೆ, ಈ ಮರ್ಮವು ಅನ್ಯಜನರು ರಕ್ಷಿಸಲ್ಪಡುತ್ತಾರೆಂಬುದಾಗಿರದೆ ಅದು ಹಳೆ ಒಡಂಬಡಿಕೆಯಲ್ಲೇ ತಿಳಿಸಲ್ಪಟ್ಟಿತು. ಈಗ ದೇವರು ಇಸ್ರಾಯೇಲ್ಯರನ್ನೂ ಅನ್ಯಜನರನ್ನು ಒಂದೇ ಮಟ್ಟದಲ್ಲಿರಿಸುತ್ತಾನೆಂಬುದೇ ಆಗಿದೆ. ಎಲ್ಲ ಮಾನವರು ನಾಶನ ಪಾತ್ರರೇ, ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ. ಈಗ ದೇವರು ಯೆಹೂದ್ಯರನ್ನು ಅನ್ಯಜನರನ್ನು ಎಲ್ಲ ಕುಲಗಳವರನ್ನು ಸೇರಿಸಿ ಅವರೆಲ್ಲರನ್ನೂ ಸಭೆಯೆಂಬ ನೂತನ ದೇಹಕ್ಕೆ ಸೇರಿಸುತ್ತಿದ್ದಾನೆ. ಇದು ಹಳೆ ಒಡಂಬಡಿಕೆಯಲ್ಲಿ ತಿಳಿಸಲ್ಪಟ್ಟಿರಲಿಲ್ಲ, ಈಗ ಪ್ರಕಟಿಸಲ್ಪಟ್ಟಿದೆ. ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ಈ ಮರ್ಮವನ್ನು ತಿಳಿದವನು ಪೌಲನು ಮಾತ್ರವಲ್ಲ, ಆಗಿನ ಎಲ್ಲ ದೇವಜನರಿಗೆ ದೇವರು ಅದನ್ನು ತಿಳಿಯಪಡಿಸಿದನು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಎಂಬುದಾಗಿ. ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ಎಂಬುದಾಗಿ ನೋಡುವಾಗ ನಾವು ಕ್ರಿಸ್ತನಲ್ಲಿದ್ದೇವೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯಿಟ್ಟ ಕೂಡಲೇ ಪವಿತ್ರಾತ್ಮನು ನಮ್ಮನ್ನು ದೀಕ್ಷಾಸ್ಥಾನದ ಮೂಲಕ ವಿಶ್ವಾಸಿಗಳ ದೇಹಕ್ಕೆ ಸೇರಿಸುತ್ತಾನೆ. ನೀವು ಹೊಸದಾದದ್ದಕ್ಕೆ ಸೇರಿಸಲ್ಪಟ್ಟಿದ್ದೇವೆ. ಅದು ಸಭೆಯಾಗಿದೆ ಮತ್ತು ಸಭೆಗೆ ಒಂದು ಪ್ರಭಾವದ ನಿರೀಕ್ಷೆ ಇರುತ್ತದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಎಂಬುದಾಗಿ. ನಾವು ಆತನನ್ನು ಪ್ರಸಿದ್ಧಿಪಡಿಸುವರಾಗಿ ಎಂಬುದಾಗಿ ನೋಡುವಾಗ ಸುವಾರ್ತೆ ಎಂದರೆ ನಾವು ಯಾವುದನ್ನು ಪ್ರಬೋಧಿಸುತ್ತೇವೆ ಎಂಬುದಾಗಿರದೆ ಯಾರನ್ನು ಬೋಧಿಸುವುದು ಎಂಬುದಾಗಿದೆ. ಪ್ರಿಯರೇ, ಕ್ರಿಸ್ತನನ್ನು ಪ್ರಸಂಗಿಸದೆ ಯಾವನೂ ಸುವಾರ್ತೆಯನ್ನು ಬೋಧಿಸಲಿಲ್ಲ. ಕ್ರಿಸ್ತ ಯೇಸುವೇ ಸುವಾರ್ತೆಯಾಗಿದ್ದಾನೆ. ಆತನೇ ನಿತ್ಯಜೀವವಾಗಿದ್ದಾನೆ. ತಾನು ನಿತ್ಯಜೀವವನ್ನು ತೋರಿಸುತ್ತೇನೆಂದು ಯೋಹಾನನು ಬರೆದಿದ್ದಾನೆ. ಯಾಕಂದರೆ ತಾನು ಅದನ್ನು ಕಂಡಿದ್ದೇನೆಂದು ಹೇಳಿದ್ದಾನೆ. ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ಯಾರನ್ನು ನೋಡಿದ್ದನು? ಅವನು ಕ್ರಿಸ್ತನನ್ನು ನೋಡಿದ್ದನು. ಪ್ರಿಯ ಮಿತ್ರನೇ, ನೀನು ಇಂದು ಒಂದೋ ಆತನನ್ನು ಹೊಂದಿದವನಾಗಿದ್ದಿ, ಇಲ್ಲವಾದರೆ ಹೊಂದದೇ ಇದ್ದಿ. ಸುವಾರ್ತೆ ಎಂದರೆ ಕ್ರಿಸ್ತನೇ. ಆತನ ಮರಣ
ಪುನರುತ್ಥಾನಗಳಲ್ಲಿ ನಮಗಾಗಿ ಮಾಡಿದ್ದು ಮತ್ತು ಮುಂದಕ್ಕೆ ನಮಗಾಗಿ ಮಾಡಲಿರುವಂತಹದ್ದು. ಪ್ರೀತಿಯುಳ್ಳ ದೇವಜನರೇ, ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ಇಂದಿನ ಸೇವಕರಿಗೆ ಇಲ್ಲಿ 2 ಅಪ್ಪಣೆಗಳು ಕೊಡಲ್ಪಟ್ಟಿರುತ್ತದೆ. ನಾವು ಮಾಡುತ್ತಿರಬೇಕಾದ 2 ಸಂಗತಿಗಳು. ಅದಾವದೆಂದರೆ, ಪಾಪಿಗಳನ್ನು ಕ್ರಿಸ್ತನಿಗಾಗಿ ಗೆದ್ದುಕೊಳ್ಳಲು ಸುವಾರ್ತೆಯನ್ನು ಸಾರಬೇಕು, ಮುಂದೆ ಬರಲಿರುವ ದೈವಕೋಪಕ್ಕೆ ಅವರನ್ನು ತಪ್ಪಿಸಬೇಕು ಮತ್ತು ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ಇರಬೇಕು. ಅಂದರೆ ನಾವು ಜನರನ್ನು ಅವರು ಕೃಪೆಯಲ್ಲಿ ಬೆಳೆದು ಕ್ರಿಸ್ತನ ದೇಹದ ನಂಬಿಗಸ್ತ ಅಂಗಗಳಾಗುವಂತೆಯೂ ಸ್ಥಳೀಯ ಸಭೆಯಲ್ಲಿ ಕ್ರಿಸ್ತನ ಸೇವೆ ಮಾಡುವುದಕ್ಕೆ ಉತ್ತೇಜಿಸಲ್ಪಡುವಂತೆ ಅವರನ್ನು ಕಟ್ಟಬೇಕು. ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿನಗೆ ನಿಲ್ಲಿಸುವುದಕ್ಕೆ ಎಂಬುದಾಗಿ ಹೇಳುವಾಗ, ಪ್ರವೀಣರೆಂದರೆ ಪ್ರಬುದ್ಧರಾದವರು, ಸಂಪೂರ್ಣರು ಎಂದರ್ಥ. ದೇವರ ವಾಕ್ಯ ಬೋಧನೆಯ ಗುರಿ ಇದೇ ಆಗಿದೆ. ಕೊನೆಯದಾಗಿ ಪ್ರಿಯರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಯಾಸ ಪಡುವುದೆಂದರೆ ಯಾತನೆಯನ್ನುಭವಿಸುವುದು. ಪೌಲನು ತನ್ನ ಸ್ವಂತ ಸಾಕ್ಷಿಯನ್ನು ಹೇಳುತ್ತಿದ್ದಾನೆ. ಇದಕ್ಕೋಸ್ಕರವೇ ಪ್ರಯಾಸ ಪಡುತ್ತೇನೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಎಂಬುದಾಗಿ ನೋಡುವಾಗ, ಕ್ರಿಸ್ತನಿಗಾಗಿ ಸೇವೆ ಮಾಡುವ ಪ್ರತಿಯೊಬ್ಬರ ಆಶೆ ಇದೇ ಆಗಿರಬೇಕು. ಕ್ರಿಸ್ತನು ತನ್ನ ಕಾರ್ಯವನ್ನು ಸಾಧಿಸುವುದಕ್ಕೋಸ್ಕರ ನಮ್ಮಲ್ಲಿ ಬಲವಾಗಿ ಕಾರ್ಯ ಸಾಧಿಸಬೇಕೆಂಬ ಆಶೆ. ಇದರಿಂದಾಗಿ ಸುವಾರ್ತೆಯು ಸಾರಲ್ಪಟ್ಟು ಜನರು ರಕ್ಷಣೆ ಹೊಂದಬೇಕು. ಬಳಿಕ ಅವರನ್ನು ನಂಬಿಕೆಯಲ್ಲಿ ಕಟ್ಟಬೇಕು. ಸಭೆಯು ಈ ದಿನಗಳಲ್ಲಿ ಈ 2 ಸಂಗತಿಗಳನ್ನು ಮಾಡುತ್ತಿರಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಾವು ಅಧ್ಯಯನ ಮಾಡಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ಕೂಡ ದೇವರ ಬಲದಿಂದ ತುಂಬಿದವರಾಗಿ ಆತನ ಕಾರ್ಯವನ್ನು ಮಾಡಬೇಕಾಗಿದೆ. ನಾವು ಹೊಂದಿದ ಸಮಾಧಾನವನ್ನು, ರಕ್ಷಣೆಯ ಸಂತೋಷವನ್ನು ಇತರರಿಗೆ ಸಾರಿ ತಿಳಿಸಬೇಕಾಗಿದೆ. ಹೀಗೆ ಮಾಡುವುದಕ್ಕಾಗಿ ದೇವರು ನಮಗೆ ತನ್ನಾತ್ಮನ ಬಲವನ್ನು ಕೊಟ್ಟು ನಮ್ಮನ್ನು ಆತನ ಸಾಧನವಾಗಿ ಉಪಯೋಗಿಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ 2 ರೀತಿಯ ಬಾಧೆಗಳನ್ನು ನೋಡಿದೆವು. ನಾವೆಲ್ಲರೂ ಮರಣದ ನೆರಳಿನ ತಗ್ಗಿನಲ್ಲಿ ದಾಟಿ ಹೋಗಬೇಕಾಗ್ತದೆ. ಕೆಲವು ಬಾಧೆಗಳನ್ನು ನಾವೇ ಅನುಭವಿಸಬೇಕು, ಇತರರೊಂದಿಗೆ ಹಂಚಿಕೊಳ್ಳಲು ಆಗುವುದಿಲ್ಲ. ನೀತಿಯ ನಿಮಿತ್ತವಾದ ಬಾಧೆಯಲ್ಲಿ ನಾವು ಗುಣಗುಟ್ಟದೆ ತಾಳ್ಮೆಯಿಂದ ಸಹಿಸಿಕೊಂಡು ದೇವರ ಪ್ರೀತಿಯಲ್ಲಿ ಮುನ್ನಡೆಯೋಣ. ಈಗ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸ್ತಾ ಬರ್ತಾ ಇದ್ದಿ. ಪ್ರತಿದಿನ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಆಲಿಸುವಂತೆ ಕೃಪೆ ಮಾಡಿದ್ದಿ. ಅದಕ್ಕಾಗಿ ಸ್ತೋತ್ರ. ಅನೇಕ ಸಮಸ್ಯೆಗಳು ಎದುರಾಗಿರಬಹುದು. ಬೇರೆಯವರೊಂದಿಗೆ ಹಂಚಿಕೊಳ್ಳದೆ ಹೋರಾಟದಲ್ಲಿ ಸಿಲುಕಿಕೊಂಡಿರುವಾಗ, ಓ ಕರ್ತನೆ, ನಿನ್ನ ಸಹಾಯ ಎಷ್ಟೋ ಅತ್ಯಗತ್ಯ. ದೇವ, ನೀನು ನಿನ್ನ ಜನರನ್ನು, ನಿನ್ನ ಮಕ್ಕಳನ್ನು ಕೈಬಿಡದೆ ನಡೆಸುವಾತನು. ನೀನು ಒಳ್ಳೆಯ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ಈ ರೀತಿಯಲ್ಲಿ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನದಲ್ಲಿ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸ್ತೀರಾ? ನಿಮ್ಮೊಂದಿಗೆ ನಾವು ದೇವರನ್ನು ಕೊಂಡಾಡುತ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.